ಎಲ್ರಿಗೂ ನಮಸ್ಕಾರ. ರೇಖಾ ಡೈರೀಸ್ಗೆ ಸ್ವಾಗತ. ಇನ್ನೇನು ಅಕ್ಷಯ ತೃತೀಯ ಬರ್ತಾ ಇದೆ. ಎಲ್ಲ ಹೆಣ್ಮಕ್ಳು ಕೂಡ ತುಂಬ ಖುಷಿಯಿಂದ ಕಾಯ್ತಾ ಇರ್ತಾರೆ ಚಿನ್ನ ಬೆಳ್ಳಿ ತಗೋಬೇಕು ಅಂತ. ಹಾಗಾದರೆ ಅಕ್ಷಯ ತೃತೀಯ ದಿನ ಯಾವತ್ತು ಮತ್ತು ಆ ದಿನ ಚಿನ್ನ ಬೆಳ್ಳಿ ಮಾತ್ರ ತಗೋಬೇಕಾ, ಬೇರೆ ಏನಾದರೂ ಕೂಡ ತಗೋಬೋದಾ, ಏನೆಲ್ಲ ವಸ್ತು ಖರೀದಿ ಮಾಡ್ಬೋದು ಬನ್ನಿ ನೋಡೋಣ. ಅಕ್ಷಯ ತೃತೀಯ ಒಂದು ಪ್ರಮುಖವಾದ ದಿನ ಆಗಿದೆ. ಆ ದಿನ ಚಿನ್ನ ಬೆಳ್ಳಿ ತೊಗೊಂಡು ಬಂದರೆ ಮನೆಗೆ ಸಂಪತ್ತು ಸಮೃದ್ಧಿ ಎಲ್ಲ ಹೆಚ್ಚಾಗುತ್ತೆ ಅನ್ನೋದು ಹಲವರ ನಂಬಿಕೆ. ಆದರೆ ಚಿನ್ನ ಖರೀದಿಸಲಾಗದೇ ಇರೋರು ಬೆಳ್ಳಿ ಕೂಡ ಖರೀದಿ ಮಾಡ್ಬೋದು. ಜೊತೆಗೆ ಈ ಚಿನ್ನ ಬೆಳ್ಳಿ ಮಾತ್ರ ಅಲ್ಲದೆ ಬೇರೆ ವಸ್ತುಗಳನ್ನು ಕೂಡ ಆ ದಿನ ಖರೀದಿ ಮಾಡಿ ತಂದರೆ ಶುಭ ಅಂತ ಹೇಳ್ತಾರೆ. ಅಕ್ಷಯ ತೃತೀಯ ಪ್ರತಿ ವರ್ಷ ಬರ್ತಾ ಇರುತ್ತೆ. ಪ್ರತಿ ವರ್ಷವೂ ನಾವು ಏನಾದರೂ ತೊಗೊಳ್ಳೇಬೇಕು ಅಂತ ಹೇಳೋಕ್ಕಾಗಲ್ಲ. ಕೆಲವೊಂದು ಸರಿ ತೊಗೊಳಕ್ಕಾಗುತ್ತೆ, ಕೆಲವೊಂದು ಸರಿ ಆಗದೇ ಇರ್ಬೋದು. ಆದರೆ ಬರೀ ಚಿನ್ನ ಮಾತ್ರ ಅಲ್ಲ, ಈ ದಿನ ಬೇರೆ ವಸ್ತುಗಳನ್ನು ಕೂಡ ಖರೀದಿ ಮಾಡ್ಬೋದು ಮತ್ತು ಕೆಲವೊಂದು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಅಕ್ಷಯ ತೃತೀಯ ಅನ್ನೋದು ಒಂದು ಒಳ್ಳೆ ದಿನ, ಪ್ರಮುಖವಾದ ದಿನ. ಬೇರೆ ಎಲ್ಲ ಯಾವ್ಯಾವ ಕೆಲಸ ಮಾಡ್ಬೋದು ಆ ದಿನ ನೋಡೋಣ. ಮೊದಲು ಅಕ್ಷಯ ತೃತೀಯ ದಿನ ಯಾವತ್ತು ಅಂತ ನೋಡೋಣ. ಮೇ ತಿಂಗಳ 10ನೇ ತಾರೀಕು ಶುಕ್ರವಾರ 2024. ಇನ್ನೇನು ಮುಂದಿನ ತಿಂಗಳೇ 10ನೇ ತಾರೀಕಲ್ಲಿ ಅಕ್ಷಯ ತೃತೀಯ ಬರ್ತಾ ಇದೆ. ಸೊ ಈ ದಿನ ನೀವು ಚಿನ್ನ ಮಾತ್ರ ಖರೀದಿ ಮಾಡೋದಲ್ಲ, ಅದ್ರ ಜೊತೆಗೆ ಯಾರು ಚಿನ್ನ ಖರೀದಿ ಮಾಡೋಕ್ಕಾಗದೇ ಇರ್ತಾರೆ ಅಥವಾ ಬೆಳ್ಳಿ ಖರೀದಿ ಮಾಡೋಕ್ಕಾಗದೇ ಇರ್ತಾರೆ ಅಂಥವ್ರಿಗೆ ದಾನ ಕೂಡ ಮಾಡ್ಬೋದು. ಅಕ್ಷಯ ತೃತೀಯ ದಿನ ಚಿನ್ನ ಬೆಳ್ಳಿನ ನಮ್ಮನೆಗೆ ತೊಗೊಂಡು ಬರೋದ್ರ ಜೊತೆಗೆ ಸಾಧ್ಯವಾದರೆ ಯಾರಿಗಾರು ದಾನ ಕೂಡ ಮಾಡಿದ್ರೆ ಅದು ನಮಗೆ ಶುಭ ಫಲವನ್ನು ಕೊಡುತ್ತೆ. ಈ ದಿನ ನಿಮಗೆ ಚಿನ್ನ ಅಥವಾ ಬೆಳ್ಳಿ ಖರೀದಿ ಮಾಡೋಕ್ಕೆ ಸಾಧ್ಯ ಇಲ್ಲ ಅಥವಾ ಇಷ್ಟ ಇಲ್ಲ ಅಂದರೆ ಇನ್ವೆಸ್ಟ್ಮೆಂಟ್ ಮಾಡಿ. ರಿಯಲ್ ಎಸ್ಟೇಟ್ ಅಥವಾ ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಅಕ್ಷಯ ತೃತೀಯ ದಿನ ತುಂಬ ಮಂಗಳಕರವಾಗಿದೆ. ಈ ದಿನ ನೀವು ಯಾವುದಾದ್ರು ಇನ್ವೆಸ್ಟ್ಮೆಂಟ್ ಮಾಡಿದರೆ ಅದು ನಿಮಗೆ ಭವಿಷ್ಯದಲ್ಲಿ ಉತ್ತಮವಾದ ಲಾಭ ತಂದುಕೊಡುತ್ತೆ. ಅಕ್ಷಯ ತೃತೀಯ ದಿನ ಕೆಲವು ಶೇರ್ಗಳನ್ನ ಪರ್ಚೇಸ್ ಮಾಡಿ ಸ್ಟಾಕ್ ಮಾರ್ಕೆಟ್ನಲ್ಲಿ. ಇದರಿಂದ ನಿಮಗೆ ಭವಿಷ್ಯದಲ್ಲಿ ಆದರೂ ಪ್ರೈಸಸ್ ಹೆಚ್ಚಾಗಿ ಉತ್ತಮ ಲಾಭ ಕೊಡುತ್ತೆ. ಮ್ಯೂಚುವಲ್ ಫಂಡ್ ಈ ರೀತಿ ಯಾವುದಾದ್ರೂ ಇನ್ವೆಸ್ಟ್ಮೆಂಟ್ ನೀವು ಮಾಡ್ಬೋದು. ಇದಲ್ಲದೆ ಕೆಲವು ವಸ್ತುಗಳನ್ನು ಕೂಡ ಖರೀದಿ ಮಾಡೋಕ್ಕೆ ಇದು ಒಳ್ಳೆಯ ದಿನ. ಅಂದರೆ ನಿಮಗೆ ಕೆಲಸಕ್ಕೆ ಯೂಸ್ ಆಗುವಂಥ ಕಂಪ್ಯೂಟರ್, ಲ್ಯಾಪ್ಟಾಪ್ ಮತ್ತು ಯಾವುದಾದ್ರು ಬುಕ್ಸು ಇದೆಲ್ಲ ಕೂಡ ಈ ದಿನ ನೀವು ಪರ್ಚೇಸ್ ಮಾಡ್ಬೋದು. ನೀವು ಈ ದಿನ ಹೊಸ ವೆಹಿಕಲ್ಸ್ನ ಕೂಡ ಪರ್ಚೇಸ್ ಮಾಡಿ ತರ್ಬೋದು. ಮೊದಲೇ ಬುಕ್ ಮಾಡಿದರೆ ಆ ದಿನ ನೀವು ಡೆಲಿವರಿ ಕೂಡ ತಗೋಬೋದು. ತುಂಬ ಶುಭಕರವಾಗಿರೋವಂಥ ಈ ದಿನ ನೀವು ಹೊಸ ವಾಹನಗಳನ್ನ ಮನೆಗೆ ತಂದರೆ ಅದು ಮನೆಗೆ ಕೂಡ ಶುಭ ತರುತ್ತೆ. ವಿಶೇಷವಾಗಿ ಈ ದಿನ ದಾನ ಮಾಡೋದು ಎಲ್ಲಕ್ಕಿಂತ ಶುಭಕರವಾಗಿದೆ. ಪ್ರಮುಖವಾಗಿ ಅಕ್ಷಯ ತೃತೀಯ ದಿನ ನೀವು ಏನೇನು ನಿಮ್ಮನೆಗೆ ತೊಗೊಂಡು ಬರ್ತೀರಾ ಅನ್ನೋದಕ್ಕಿಂತ ಬಡವರಿಗೆ ಅಗತ್ಯ ವಸ್ತುಗಳನ್ನ ದಾನ ಮಾಡಿದರೆ ಅದಕ್ಕಿಂತ ನಿಮಗೆ ಶ್ರೇಷ್ಠವಾದ ಫಲ ಸಿಗುತ್ತೆ. ಬಡವರಿಗೆ ಬೇಕಾದಂಥ ಬಟ್ಟೆ ದಾನ ಮಾಡ್ಬೋದು, ಅಥವಾ ಹಾಲು, ಊಟ, ಛತ್ರಿ, ಚಪ್ಪಲಿ, ಅವ್ರಿಗೆ ದವಸ ಧಾನ್ಯ ಈ ರೀತಿ ವಸ್ತುಗಳನ್ನ ದಾನ ಕೊಡ್ಬೋದು. ದಾನಕ್ಕಿಂತ ಶ್ರೇಷ್ಠವಾದದ್ದು ಬೇರೆ ಏನೂ ಇಲ್ಲ ಅಂತಾರೆ. ಇದರಿಂದ ನಿಮಗೆ ಪುಣ್ಯ ಸಿಗುತ್ತೆ. ನೀವು ಈ ದಿನ ಅಗತ್ಯ ವಸ್ತುಗಳನ್ನ, ದಿನನಿತ್ಯದ ವಸ್ತುಗಳನ್ನ ಬಡವರಿಗೆ ದಾನವಾಗಿ ಕೊಡ್ಬೋದು. ಹಾಗೂ ನಿಮಗೆ ಸಾಧ್ಯವಾದರೆ ಬೆಳ್ಳಿ ಪಾತ್ರೆ, ಬೆಳ್ಳಿ ವಸ್ತುಗಳು ಅಥವಾ ಚಿನ್ನ ಕೂಡ ದಾನವಾಗಿ ಕೊಡ್ಬೋದು. ಇದೆಲ್ಲವೂ ಕೂಡ ಈ ದಿನ ಶುಭಕರವಾಗಿದೆ. ಅಕ್ಷಯ ತೃತೀಯ ದಿನ ತುಂಬ ಶುಭಕರವಾಗಿದೆ. ಆದರೆ ಈ ದಿನ ಚಿನ್ನನೇ ಖರೀದಿ ಮಾಡಬೇಕು, ಬೆಳ್ಳಿನೇ ಖರೀದಿ ಮಾಡಬೇಕು ಅಂತ ಏನಿಲ್ಲ. ಏನು ಖರೀದಿ ಮಾಡಬೇಕು ಅಥವಾ ಏನು ಖರೀದಿ ಮಾಡಬಾರ್ದು, ನಿಮಗೆ ಇಷ್ಟ ಆದರೆ ದಾನ ಕೊಡಿ ಅಥವಾ ಮನೆಗೆ ತೊಗೊಂಡು ಬನ್ನಿ. ಇದೆಲ್ಲವೂ ಕೂಡ ನಿಮ್ಮ ಸ್ವಂತ ವಿವೇಚನೆಗೆ ಬಿಟ್ಟಿದ್ದು. ಇದೆಲ್ಲನೂ ಯೋಚಿಸಿ ನೀವು ಸ್ವಂತವಾಗಿ
ನಿರ್ಧಾರ ತಗೊಳ್ಳಿ. ನಿಮ್ಮ ನಂಬಿಕೆಗೆ ಬಿಟ್ಟಿದ್ದು.